जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघरं विदुः ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯವರೆಗೆ ಶುಕ್ರಾಚಾರ್ಯರು ಶಪಿಸಿದರು. ತಾನೇನು ವಚನವನ್ನ ಕೊಟ್ಟಿದ್ನೋ ಆ ಸತ್ಯ ಮಾತಿನಿಂದ ಹಿಂದೆ ಬರಬಾರದು ಎಂಬಂತಹ ಕಾರಣದಿಂದ ಬಲಿಚಕ್ರವರ್ತಿ ವಾಮನನಿಗೆ ತಾನು ಕೊಟ್ಟಂತಹ ವಚನವನ್ನ ಸತ್ಯ ಮಾಡ್ಲಿಕ್ಕೋಸ್ಕರವಾಗಿ ಭೂದಾನ ಮಾಡ್ತಾ ಇದ್ದಾನೆ. ಏವಂ ಶಪ್ತ ಸ್ವಗುರುಣಾ ಸತ್ಯಾನ್ನ ಚಲಿತೋ ಮಹಾನ್ ವಾಮನಾಯ ದದಾವೇತಾಂ ಅರ್ಚಿತ್ವೋದಕ ಪೂರ್ವಕಂ. ಗುರುಗಳು ಶಪಿಸಿದ್ದಾರೆ, ಆದರೂ ಸತ್ಯಾನ್ನ ಪ್ರಮದಿತವ್ಯ, ತಾನು ಕೊಟ್ಟ ಮಾತಿನಿಂದ ಹಿಂತೆಗಿಬಾರದು ಎಂಬಂತಹ ಕಾರಣದಿಂದ ವಾಮನ ರೂಪಿಯಾದಂತಹ ಪರಮಾತ್ಮ ಕೈಯಲ್ಲಿ ನೀರಿನಿಂದ ಭೂದಾನ ಮಾಡ್ಲಿಕ್ಕೆ ಅಂತ ನೀರನ್ನ ಬಿಡ್ತಾ ಇದ್ದಾನೆ. ವಿಂಧ್ಯಾವಲಿಸ್ತದಾಗತ್ಯ ಪತ್ನಿ ಜಾಲಕಮಾಲಿನಿ ಆನಿನ್ಯೇ ಕಲಶಂ ಹೈಮಂ ಅವನೇ ಜನ್ಯಪಾಮೃತಂ. ಈ ಸಂದರ್ಭದಲ್ಲಿ ವಿಂಧ್ಯಾವಳಿ ಅಂತ ಇವನ ಪತ್ನಿ, ಅವಳನ್ನ ಜಾಲಕ ಮಾಲಿನಿ ಅಂತ ಹೇಳ್ತಾ ಇದ್ದಾರೆ. ಜಾಲಕ ಮಾಲಿನಿ ಅಂತಂದ್ರೆ ತಲೆಯ ಮೇಲೆ ಒಂದು ದೀಕ್ಷಾ ವಸ್ತ್ರವನ್ನ ಧರಿಸಿಕೊಂಡವಳು ಅಂತ ಅರ್ಥ. ಯಜಮಾನನ ಜೊತೆಯಲ್ಲಿ ಅವನ ಪತ್ನಿಯೂ ಕೂಡ ದೀಕ್ಷಿತಳಾಗಿರ್ಬೇಕು. ಅವಳು ಬ್ರಹ್ಮಚರ್ಯದಿಂದ ಈ ಯಜ್ಞ ಸಮಾಪ್ತಿ ಆಗುವವರೆಗೂ ಬ್ರಹ್ಮಚರ್ಯದ ಪಾಲನೆಯನ್ನು ಮಾಡ್ತಾ ಇರಬೇಕು. ಉಣ್ಣೆ ಬಟ್ಟೆ ಏನಿರತ್ತೋ ಆ ಉಣ್ಣೆ ಬಟ್ಟೆಯ ತುಂಡನ್ನ ಯಜ್ಞ ಮಾಡುವ ಸಂದರ್ಭದಲ್ಲಿ ಅನೇಕ ಜನ ಇರ್ತಾರೆ. ಹೋತೃಗಳು, ಉದ್ಘಾತೃಗಳು, ಅಧ್ವರ್ಯುಗಳು ಅಂತ ಅನೇಕ ಜನ ವಿಭಾಗ ಮಾಡಿಕೊಂಡು ಕೆಲಸವನ್ನ ಕೆಲವೊಬ್ರು ಮಾಡಬೇಕು ಅಂತ ಇರ್ತಾರೆ. ಅದರಲ್ಲಿ ಅಧ್ವರ್ಯು ಅಂತ ಒಬ್ಬನಿದ್ದಾನೆ. ಆ ಅಧ್ವರ್ಯು ಎಂಬಂತಹ ವ್ಯಕ್ತಿಯ ಕಡೆಯಿಂದಾಗಿ ಒಂದು ವಸ್ತ್ರದ ತುಂಡನ್ನ ತಲೆಯ ಮೇಲೆ ಹಾಕಿಸಿಕೊಳ್ಬೇಕು. ಇದು ವಿಧಿ. ಯಜಮಾನನ ಪತ್ನಿ ಆದವಳು ಈ ರೀತಿಯಾಗಿ ಆ ವಸ್ತ್ರದ ತುಂಡನ್ನ ತಲೆಯಲ್ಲಿ ಧರಿಸಬೇಕು ಅಂತ ನಿಯಮ ಇದೆ. ಅಂತಹ ವಸ್ತ್ರದ ತುಂಡನ್ನ ತಲೆಯ ಮೇಲೆ ಧರಿಸಿದಂತಹ ವಿಂಧ್ಯಾವಳಿ ಎಂಬ ಹೆಸರಿನ
ಬಲಿಚಕ್ರವರ್ತಿಯ ಪತ್ನಿ ಅವಳು ಬಂದು ಚಿನ್ನದ ಕಲಶದಿಂದ ನೀರನ್ನ ಹಾಕಬೇಕು ಅನ್ನುವ ಉದ್ದೇಶದಿಂದ ಬರ್ತಾ ಇದ್ದಾಳೆ. ಅದನ್ನ ಹಾಕ್ಲಿಕ್ಕೆ ತಾನೇ ದಾನ ಮಾಡ್ಲಿಕ್ಕೆ ಅಂತ ಸಿದ್ಧವಾಗ್ತಾ ಇದ್ದಾನೆ. ಮೊದಲಿಗೆ ಭಗವಂತನ ಪಾದಗಳನ್ನ ತೊಳಿತಾ ಇದ್ದಾನೆ. ತೊಳೆದು ಯಾವ ಪಾದದ ಜಲವನ್ನ ನಾವೆಲ್ಲರೂ ಕೂಡ ಪರಮ ಪವಿತ್ರವಾದದ್ದು ಅಂತ ತಿಳಿದು ತಲೆಯ ಮೇಲೆ ಧರಿಸ್ತೇವೋ, ಪಾದದ ಸಂಪರ್ಕಕ್ಕೆ ಬಂದಂತಹ ಗಂಗಾದಿ ತೀರ್ಥಗಳನ್ನ ಬಹಳ ಪವಿತ್ರ ಪರಮಾತ್ಮನ ಪಾದದ ಸಂಪರ್ಕವಾಗಿದೆ ಅಂತ ತಿಳಿದುಕೊಂಡು ನಾವು ಶಿರಸ್ಸಿನ ಮೇಲೆ ಧರಿಸ್ತೇವೋ, ಅಂತಹ ಪರಮ ಪವಿತ್ರವಾದಂತಹ ಪರಮಾತ್ಮನ ಪಾದವನ್ನ ತೊಳೆದಂತಹ ಜಲವನ್ನ ತನ್ನ ಮೇಲೆ ಧರಿಸಿಕೊಳ್ತಾ ಇದ್ದಾನೆ. ವಸ್ತುತಃ ಬಲಿಚಕ್ರವರ್ತಿಗೆ ಈಗ ಅಸುರಾವೇಶ ಇದೆ. ಆದರೂ ಅವನು ವಸ್ತುತಃ ದೇವತೆಯೇ ಆಗಿದ್ದಾನೆ. ದೇವತೆಯೇ ಆದಂತಹ, ನಾವು ಹಿಂದೆ ಪ್ರಹ್ಲಾದರಾಜರು ಶಂಕುಕರ್ಣ ಅಂತ ಬ್ರಹ್ಮದೇವರ ಪುಷ್ಪಗಳನ್ನ ತಂದು ಕೊಡುವಂತಹ ವ್ಯಕ್ತಿ ಅವನು ಪ್ರಹ್ಲಾದರಾಜರಾಗಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಬಲಿಚಕ್ರವರ್ತಿಗಳು ಕರ್ಮಜ ದೇವತೆ, ಸಾತ್ವಿಕರಾದ ಕರ್ಮಜ ದೇವತೆ ಆಗಿರೋದ್ರಿಂದ ಭಗವಂತ ಇವನು ವಸ್ತುತಃ ಅಸುರಾವೇಶಯುಕ್ತನಾಗಿದ್ದಾನೆ. ಆದರೂ ತನ್ನ ಪಾದೋದಕವನ್ನ ಅವನಿಗೆ ಸಿಗುವ ಹಾಗೆ ಮಾಡಿ ಅವನನ್ನ ಅನುಗ್ರಹ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರನೇ ಈ ಕಾಲದಲ್ಲಿ ಅವನನ್ನ ನಿಗ್ರಹ ಮಾಡಿದರೂ ಕೂಡ ಮುಂದೆ ಅವನ ಅನುಗ್ರಹ ಮಾಡಬೇಕು ಎಂಬ ಕಾರಣದಿಂದಾಗಿ ಸುತಲ ಲೋಕದಲ್ಲಿಟ್ಟು ತಾನೇ ಅವರನ್ನ ಕಾಪಾಡ್ತಾನೆ. ಈ ಸಂದರ್ಭದಲ್ಲಿ ದೇವತೆಗಳೆಲ್ಲ ಆಕಾಶದಲ್ಲಿ ನಿಂತುಕೊಂಡು ಬಲಿಚಕ್ರವರ್ತಿಯ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಇವನನ್ನ ಬೇಡ್ಲಿಕ್ಕೆ ಬಂದವನು ಪರಮಾತ್ಮ, ಇವನಲ್ಲಿರುವಂತಹ ಎಲ್ಲ ಸಂಪತ್ತನ್ನ ಅಪಹಾರ ಮಾಡಬೇಕು ಎಂಬ ಉದ್ದೇಶದಿಂದಲೇ ಬಂದಿದ್ದಾನೆ ಅಂತ ಗೊತ್ತಿದೆ. ಆದರೂ ಬಲಿಚಕ್ರವರ್ತಿ ತನ್ನ ಸ್ವಭಾವದಿಂದಾಗಿ ಈ ದಾನವನ್ನ ಮಾಡ್ತಾ ಇದ್ದಾನೆ ಅಂತ ಅವನ ಮೇಲೆ ಹೂವನ್ನ ಕರೀತಾ ಇದ್ದಾರೆ. ದೊಡ್ಡ ದುಂದುಭಿಯ ನಾದ ಕೇಳಿಸ್ತಾ ಇದೆ. ಗಂಧರ್ವರು, ಕಿಂಪುರುಷರು ಎಲ್ಲರೂ ಹಾಡ್ತಾ ಇದ್ದಾರೆ. ತಿಳಿದು ತನ್ನ ಶತ್ರುವಿಗೆ 3 ಲೋಕಗಳನ್ನ ದಾನ ಮಾಡಿದ್ದಾನೆ ಅಂತ ಚೆನ್ನಾಗಿ ಕೊಂಡಾಡ್ತಾ ಇದ್ದಾರೆ. ಇದು ಯಾಕೆ ಅಂತಂದ್ರೆ ಅವನಿಗೆ ತಾನು ಮಾಡ್ತಾ ಇರುವಂತಹ ಕೆಲಸ ಸರಿಯಾಗಿದೆ ಅಂತ ಭ್ರಮೆ ಹುಟ್ಟಿಸ್ಬೇಕು. ಯಾವ್ದಾದ್ರೂ ಒಂದು ಕ್ಷಣದಲ್ಲಿ ಆಗೋದಿಲ್ಲ, ನಾ ಕೊಡೋದಿಲ್ಲ ಅಂತ ಅವನ ಮನಸ್ಸಿನಲ್ಲಿ ಭಾವನೆ ಬರಬಾರದು. ಅದಕ್ಕೋಸ್ಕರ ಈ ಎಲ್ಲ ಕ್ರಿಯೆಗಳನ್ನು ದೇವತೆಗಳು ಮಾಡ್ತಾ ಇದ್ದಾರೆ. ಇದು ಆದ ಮೇಲೆ ಪರಮಾತ್ಮ ತ್ರಿವಿಕ್ರಮ ರೂಪಿಯಾಗಿ ಬೆಳೀತಾ ಹೋಗ್ತಾನೆ. ಮೊದಲಿಗೆ ಇದನ್ನ ಶ್ಲೋಕಗಳ ಮುಖಾಂತರವಾಗಿ ನೋಡ್ತಾ ಹೋಗೋಣ. 18ನೇ ಶ್ಲೋಕ ಈಗ. 16, 17 ಶ್ಲೋಕಗಳ ಭಾವಾರ್ಥವನ್ನು ನೋಡಿದ್ದೇವೆ. ಯಜಮಾನ ಸ್ವಯಂ ತಸ್ಯ ಶ್ರೀಮತ್ಪಾದಯುಗಂ ಮುದಾ ಅವನಿಜ್ಯಾವಹನ್ ಮೂರ್ಧ್ನಿ ತದಪೋ ವಿಶ್ವಪಾವನೀ. ಇಡೀ ಜಗತ್ತನ್ನೇ ಪವಿತ್ರಗೊಳಿಸುವಂತಹ ಪಾವನವಾದಂತಹ ಪರಮಾತ್ಮನ ಪಾದವನ್ನ ತೊಳೆದಂತಹ ನೀರನ್ನ ಬಲಿಚಕ್ರವರ್ತಿ ತನ್ನ ತಲೆಯ ಮೇಲೆ ಧರಿಸ್ತಾ ಇದ್ದಾನೆ. ತದಾ ಸುರೇಂದ್ರಂ ದಿವಿ ದೇವತಾ ಗಣ ಗಂಧರ್ವ ವಿದ್ಯಾಧರ ಸಿದ್ಧ ಚಾರಣಾ ತತ್ಕರ್ಮ ಸರ್ವೇಭಿ ಗೃಣಂತ ಆರ್ಯಂ ಪ್ರಸೂನ ವರ್ಷೈರ್ವವೃಷುರ್ಮುದಾನ್ವಿತಾ. ಆ ಸಂದರ್ಭದಲ್ಲಿ ದೇವತೆಗಳ ಗಣ, ಗಂಧರ್ವರು, ವಿದ್ಯಾಧರರು, ಸಿದ್ಧರು, ಚಾರಣರು ಇವರೆಲ್ಲರೂ ಕೂಡ ಎಂತಹ ಮಹಾಪರಾಕ್ರಮ ಇವನದ್ದು, ಎಂತಹ ಸತ್ಯನಿಷ್ಠತೆ. ಇವನನ್ನ ಭೂದಾನ ಮಾಡ್ತಾ ಇದ್ದಾನೆ. ಇವನು ಬಂದವನು ಶತ್ರು ಅಂತ ತಿಳಿದಿದ್ದಾನೆ, ಆದ್ರೂ ಭೂದಾನವನ್ನು ಮಾಡ್ಲಿಕ್ಕೆ ಅಂತ ಪ್ರವೃತ್ತನಾಗ್ತಾ ಇದ್ದಾನೆ ಅಂತ ಎಲ್ಲರೂ ಬಹಳ ಸಂತೋಷ ಪಡ್ತಾ ಇದ್ದಾರೆ. ನೇ ದುರ್ಮುಹುರ್ದುಂದು ಭಯ ಸಹಸ್ರಶೋ ಗಂಧರ್ವ ವಿದ್ಯಾಧರ ಕಿನ್ನರ ಜಗುಹು ಮನಸ್ವಿನಾನೇನ ಕೃತಂ ಸುದುಷ್ಕರಂ ವಿದ್ವಾನದಾದ್ಯದ್ರಿಪವೇ ಜಗತ್ರಯಂ.
ಸಾವಿರಾರು ದುಂದುಭಿಗಳು ಮತ್ತೆ ಮತ್ತೆ ಶಬ್ದವನ್ನು ಮಾಡ್ತಾ ಇವೆ. ಎಲ್ಲರೂ ಹಾಡ್ತಾ ಇದ್ದಾರೆ. ಅಸಾಧ್ಯವಾದ ಕೆಲಸವನ್ನು ಬಲಿ ಮಾಡಿ ಮುಗಿಸಿಬಿಟ್ಟಿದ್ದಾನೆ ಅಂತ ಎಲ್ಲರೂ ಅವನ ಕರ್ಮಗಳನ್ನ ಕೊಂಡಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪರಮಾತ್ಮ ಅಚಿಂತ್ಯವಾದ ಶಕ್ತಿಯುಳ್ಳವನು. ತನ್ನ ಆ ಅಣುರೂಪವನ್ನ ಬಹಳ ಬೃಹತ್ತಾದ ರೂಪವನ್ನಾಗಿ ವಿಭಾಗ ಮಾಡ್ತಾ ಇದ್ದಾನೆ, ತುಂಬಿಕೊಳ್ತಾ ಇದ್ದಾನೆ. ಇಡೀ ಜಗತ್ತು ತನ್ನ ಶರೀರದ ಒಳಗಡೆಯಲ್ಲಿ ತುಂಬಿ ಬಿಡಬೇಕು. ಅನಂತ ಶಕ್ತಿಯ ಆ ಪರಮಾತ್ಮ ತನ್ನ ಆ ಚಿಕ್ಕದಾದ ವಟು ವಾಮನನ ರೂಪದ ಒಳಗಡೆಯಲ್ಲಿ ಭೂಮಿ, ಅಂತರಿಕ್ಷ, ಏನೇನು ಲೋಕಗಳಿವೆಯೋ ಎಲ್ಲ ಲೋಕಗಳನ್ನ ತುಂಬಿಕೊಂಡು ಬಿಡ್ತಾ ಇದ್ದಾನೆ. ಆ ಪರಮಾತ್ಮನ ತ್ರಿವಿಕ್ರಮ ರೂಪದಲ್ಲಿ ಅತಳ, ವಿತಳ, ಸುತಳ, ತಲಾತಲ, ಪಾತಾಳ, ರಸಾತಲ, ಯಾವ ಯಾವ ಕೆಳಗಡೆ ಲೋಕಗಳಿವೆಯೋ, ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ ಯಾವ ಮೇಲಿನ ಲೋಕಗಳಿವೆಯೋ ಪ್ರತಿಯೊಂದು ಲೋಕಗಳು ಎಲ್ಲವೂ ಆ ಶರೀರದ ಒಳಗಡೆಯಲ್ಲಿ ಅಂತರ್ಗತವಾಗ್ತಾ ಇದೆ. ಪರಮಾತ್ಮನ ಶರೀರದ ಒಳಗಡೆಯಲ್ಲಿ ಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡವನ್ನ ಯಶೋದೆ ಕಂಡ ಹಾಗೆ ಪರಮಾತ್ಮನ ಶರೀರದ ಒಳಗಡೆಯಲ್ಲಿ ಎಲ್ಲ ಜಗತ್ತು ಸೇರಿಕೊಂಡಿದೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ಬಲಿಚಕ್ರವರ್ತಿ ಏನೇನು ನೋಡ್ತಾ ಇದ್ದಾನೆ? ರಸಾಮಚಷ್ಟಾಂಘ್ರಿ ತಲೇಥ ಪಾದಯೋರ್ ಮಹೀಂ ಮಹೀಧ್ರಾನ್ ಪುರುಷಸ್ಯ ಜಂಘಯೋಃ ಪತತ್ರಿಣೋ ಜಾನುನಿ ವಿಶ್ವಮೂರ್ತೆ ರೂರ್ವೋರ್ಗಣಂ ಮರುತಾಂ ಇಂದ್ರಸೇನಃ. ಪರಮಾತ್ಮನ ಅಂಗಾಲುಗಳಲ್ಲಿ ಪಾತಾಳಗಳು, ಪರಮಾತ್ಮನ ಪಾದಗಳಲ್ಲಿ ಅಂಗಾಲಾಯ್ತು, ಪಾದಗಳಲ್ಲಿ ಭೂಮಿ, ಜಂಘ ತೊಡೆಗಳ ಜಾಗದಲ್ಲಿ ಪರ್ವತಗಳು ಅಂತಂದ್ರೆ ಜಂಘ ಅಂತಂದು ಹೇಳಿದ್ರೆ ಮಣಿಗಂಟು ಅಂತ ಕರಿತೇವಲ್ಲ ಅದು, ಅದರಲ್ಲಿ ಪರ್ವತಗಳು, ಮಂಡಿಗಳ ಸ್ಥಳದಲ್ಲಿ ಪಕ್ಷಿ, ತೊಡೆಗಳ ಸ್ಥಾನದಲ್ಲಿ ಮರುತ್ತುಗಳ ಗಣ, ಯಾವ್ಯಾವ ಇವೆ ಎಲ್ಲವೂ ಅದರಲ್ಲಿ ಸೇರ್ಕೊಂಡಿವೆ. ದೇವತೆಗಳೆಲ್ಲ ಆ ಪರಮಾತ್ಮನ ಒಂದೊಂದು ಅವಯವಗಳನ್ನು ಆಶ್ರಯಿಸಿಕೊಂಡಿದ್ದಾರೆ. ಪರಮಾತ್ಮನ ಮಧ್ಯಭಾಗವನ್ನು ಆಶ್ರಯಿಸಿಕೊಂಡು ಪ್ರಜಾಪತಿಗಳು, ಪರಮಾತ್ಮನ ಬಟ್ಟೆಯ ಮಧ್ಯದಲ್ಲಿ ಸಂಧ್ಯಾಕಾಲ, ಅದಕ್ಕೆ ಅಭಿಮಾನಿಗಳಾದ ದೇವತೆಗಳು, ಸೊಂಟದ ಸ್ಥಾನದಲ್ಲಿ ತಾನು, ತನ್ನ ಬಾಂಧವರಾದ ರಾಕ್ಷಸರು, ದೈತ್ಯರು ಎಲ್ಲರೂ ಇದ್ದಾರೆ. ನಾಭಿಯಲ್ಲಿ ಅಂತರಿಕ್ಷ, ಉದರದಲ್ಲಿ ಸಪ್ತ ಸಾಗರಗಳು, ಎದೆಯ ಭಾಗದಲ್ಲಿ ನಕ್ಷತ್ರಗಳ ಮಾಲೆ, ಇವೆಲ್ಲವೂ ವ್ಯಾಪಿಸಿಕೊಂಡಿವೆ. ಸಂಧ್ಯಾಂ ವಿಭೋರ್ವಾಸಸಿ ಗುಹ್ಯ ಐಕ್ಷತ ಪ್ರಜಾಪತೀನ್ ಜಘನೆ ಸ್ವಾತ್ಮ ಮುಖ್ಯಾನ್ ನಾಭ್ಯಾಂ ನಭಃ ಕುಕ್ಷಿಷು ಸಪ್ತ ಸಿಂಧೂನ್ ಉರುಕ್ರಮಸ್ಯೋರಸಿ ಋಕ್ಷಮಾಲಾಂ. ತನ್ನ ಎದೆಯಲ್ಲಿ ನಕ್ಷತ್ರ ಮಾಲೆಗಳೇ ಇದೆ. ಸಂಧ್ಯಾಂ, ಪೀತಾಂಬರದಲ್ಲಿ ಸಂಧ್ಯಾಕಾಲವನ್ನು ಇಟ್ಟುಕೊಂಡಿದ್ದಾನೆ. ಪರಮಾತ್ಮನ ಗುಹ್ಯ ಸ್ಥಳಗಳಲ್ಲಿ ಪ್ರಜಾಪತಿಗಳೆಲ್ಲ ಆಶ್ರಯಿಸಿಕೊಂಡಿದ್ದಾರೆ. ಪರಮಾತ್ಮನ ಸೊಂಟದ ಸ್ಥಳದಲ್ಲಿ ಬಲಿಚಕ್ರವರ್ತಿ, ಅವನ ಸಂಬಂಧಿಗಳು ಯಾರಿದ್ದಾರೋ ಎಲ್ಲರೂ ಆಶ್ರಯಿಸಿಕೊಂಡಿದ್ದಾರೆ. ಪರಮಾತ್ಮನ ನಾಭಿ ಸ್ಥಳದಲ್ಲಿ, ಹೊಕ್ಕಳಿನ ಪ್ರದೇಶದಲ್ಲಿ ಎಲ್ಲ ಆಕಾಶ ಸೇರಿಕೊಂಡಿದೆ. ಉದರದಲ್ಲಿ 7 ಸಾಗರಗಳು ಸೇರಿಕೊಂಡಿವೆ. ಎದೆಯಲ್ಲಿ ನಕ್ಷತ್ರ ಮಾಲೆಗಳೆಲ್ಲವೂ ಕೂಡ ಸೇರಿಕೊಂಡಿದೆ. ಅಂದ್ರೆ ಪರಮಾತ್ಮನ ಎದೆಗೆ ಹಾರದ ರೀತಿಯಲ್ಲಿದೆಯೋ ಎಂಬಂತೆ ನಕ್ಷತ್ರಗಳೆಲ್ಲವೂ ಕೂಡ ಪೋಣಿಸಿದ ಹಾಗೆ ಪರಮಾತ್ಮನ ಎದೆಯಲ್ಲಿ ಸೇರಿಕೊಂಡು ಬಿಟ್ಟಿವೆ. ಪರಮಾತ್ಮನ ಹೃದಯ ಸ್ಥಳದಲ್ಲಿ ಧರ್ಮರಾಜನನ್ನ, ಯಮಧರ್ಮನನ್ನ, ಋತ, ಸತ್ಯ ಎಂಬಂತಹ ದೇವತೆಗಳನ್ನ ಪರಮಾತ್ಮನ ಈ ಮಧ್ಯಪ್ರದೇಶದಲ್ಲಿ ಮನಸ್ಸಿನಲ್ಲಿ ಚಂದ್ರನ ಆಶ್ರಯಿಸಿಕೊಂಡಿದ್ದಾನೆ. ಎದೆಯಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಕಂಠದಲ್ಲಿ ಎಲ್ಲ ವೇದಗಳ ಅಭಿಮಾನಿಗಳು ಪರಮಾತ್ಮನ ಕಂಠವನ್ನ ಆಶ್ರಯಿಸಿಕೊಂಡಿದ್ದಾರೆ. ಪರಮಾತ್ಮನ ಬಾಹುಗಳಲ್ಲಿ ಇಂದ್ರಾದಿ ದೇವತೆಗಳೆಲ್ಲ ಆಶ್ರಯಿಸಿಕೊಂಡಿದ್ದಾರೆ. ಕಿವಿಗಳನ್ನ ದಿಗಭಿಮಾನಿ ದೇವತೆಗಳು ಆಶ್ರಯಿಸಿಕೊಂಡಿದ್ದಾರೆ. ದ್ಯುಲೋಕಕ್ಕೆ ಅಭಿಮಾನಿಗಳಾದ ದೇವತೆಗಳು ಕೇಶವನ್ನ ಆಶ್ರಯಿಸಿಕೊಂಡಿದ್ದಾರೆ. ಮೇಘಗಳೆಲ್ಲವೂ ಕೂಡ, ಮೇಘಕ್ಕೆ ಅಭಿಮಾನಿಗಳಾದ ದೇವತೆಗಳು ಪರಮಾತ್ಮನ ನಾಸಿಕೆಯನ್ನ, ಕೇಶಗಳನ್ನ ಮೇಘಗಳ ಆಶ್ರಯಿಸಿಕೊಂಡಿದ್ರೆ ಮೂಗಿನ ಸ್ಥಳದಲ್ಲಿ
ವಾಯು ಅಭಿಮಾನಿ ದೇವತೆಗಳು ಆಶ್ರಯಿಸಿಕೊಂಡಿದ್ದಾರೆ. ಕಣ್ಣುಗಳಲ್ಲಿ ಸೂರ್ಯ, ಚಂದ್ರ, ಅಗ್ನಿ ಇವೆಲ್ಲರೂ ಕೂಡ ಕಣ್ಣು, ಬಾಯಿ ಮುಂತಾದ ಅವಯವಗಳನ್ನು ಆಶ್ರಯಿಸಿಕೊಂಡಿದ್ದಾರೆ. ಮನುಷ್ಯರ ರಸನೇಂದ್ರಿಯಗಳಲ್ಲಿ ವರುಣ, ವೇದಾಭಿಮಾನಿ ದೇವತೆಗಳು, ಹುಬ್ಬುಗಳಲ್ಲಿ ಶಾಸ್ತ್ರದ ವಿಧಿ ನಿಷೇಧಗಳು, ಪರಮಾತ್ಮನ ರೆಪ್ಪೆಗಳಲ್ಲಿ ಹಗಲಿಗೂ ರಾತ್ರಿಗಳಿಗೂ ಅಭಿಮಾನಿಗಳಾದ ದೇವತೆಗಳು, ಪರಮಾತ್ಮನ ಹಣೆಯಲ್ಲಿ ಕ್ರೋಧಾಭಿಮಾನಿಯಾದಂತಹ ದೇವತೆಗಳು ಆಶ್ರಯಿಸಿಕೊಂಡಿದ್ದಾರೆ. ಪರಮಾತ್ಮನ ಕೆಳ ತುಟಿಗಳಲ್ಲಿ ಲೋಭಕ್ಕೆ ಅಭಿಮಾನಿಗಳಾದ ದೇವತೆಗಳೆಲ್ಲ ಆಶ್ರಯಿಸಿಕೊಂಡಿದ್ದಾರೆ. ಕಾಮ, ಕ್ರೋಧ, ಅಧರ್ಮ, ಮೃತ್ಯುದೇವತೆ, ಮೋಹಕ ಶಕ್ತಿ, ಮರಗಿಡಗಳು ಇವೆಲ್ಲವೂ ಪರಮಾತ್ಮನ ಒಂದೊಂದು ಅವಯವಗಳನ್ನ ಆಶ್ರಯಿಸಿಕೊಂಡಿವೆ. ಪರಮಾತ್ಮನ ನರನಾಡಿಗಳನ್ನ ನದಿಗಳು, ಶಿಲೆಗಳು, ಬೆಟ್ಟಗಳು, ಗುಡ್ಡ, ನಾಸಿಕೆ, ಪರಮಾತ್ಮನ ಉಸಿರಾಟದಲ್ಲಿ ಪ್ರಾಣ ದೇವತೆಗಳು, ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಜಗತ್ತಿನಲ್ಲಿ ಯಾವ ಯಾವ ಪದಾರ್ಥಗಳನ್ನ ಕಾಣ್ತೇವೋ ಈ ಎಲ್ಲ ಪದಾರ್ಥಗಳು ಪರಮಾತ್ಮನ ಅವಯವಗಳನ್ನ, ನರನಾಡಿಗಳನ್ನ, ಕಣ್ಣು, ಕಿವಿ, ಮೂಗು, ಬಾಯಿ, ಕೂದಲಿನಿಂದ ಹಿಡಿದುಕೊಂಡು ಅಂಗಾಲಿನವರೆಗೂ ಎಲ್ಲ ಅವಯವಗಳನ್ನ ಆಶ್ರಯಿಸಿಕೊಂಡು ಇಡೀ ಜಗತ್ತು ನಿಂತಿದೆ. ಪರಮಾತ್ಮನನ್ನ ಆಶ್ರಯಿಸಿಕೊಂಡೇ ಇಡೀ ಜಗತ್ತು ಇದೆ ಅನ್ನುವಂತಹ ನಿಶ್ಚಯಕ್ಕೆ ಬಲಿಚಕ್ರವರ್ತಿ ಬರ್ತಾ ಇದ್ದಾನೆ. ಹೃದ್ಯಂಗ ಧರ್ಮಂ ಸ್ತನಯೋರ್ಮುರಾರೇ ಋತಂ ಚ ಸತ್ಯಂಚ ಮನಸ್ಯಥೇಂದುಂ ಶ್ರಿಯಂಚ ವಕ್ಷಸ್ಯ ರವಿಂದ ಹಸ್ತಾಂ ಕಂಠೇ ಚ ಸಾಮಾನಿ ಸಮಸ್ತರೇಫಾನ್. ತ್ರಿವಿಕ್ರಮ ದೇವರ ಎದೆಯಲ್ಲಿ ಧರ್ಮರಾಜನನ್ನ, ಪರಮಾತ್ಮನ ಎದೆ ಭಾಗದಲ್ಲಿ ಋತ, ಸತ್ಯ ಎಂಬಂತಹ ದೇವತೆಗಳನ್ನ, ಮನಸ್ಸನ್ನ ಆಶ್ರಯಿಸಿಕೊಂಡು ಚಂದ್ರನಿದ್ದಾನೆ ಎಂಬುದನ್ನ, ಶ್ರೀದೇವಿಯನ್ನ ಕಂಠದಲ್ಲಿ, ಎಲ್ಲ ಶಬ್ದಗಳಿಗೆ ಅಭಿಮಾನಿಗಳಾದ ದೇವತೆಗಳು ಕಂಠದಲ್ಲಿ ಆಶ್ರಯಿಸಿಕೊಂಡಿದ್ದಾರೆ. ಇಂದ್ರ ಪ್ರಧಾನಾನಮರಾನ್ಭುಜೇಶು ತತ್ಕರ್ಣಯೋಃ ಕಕುಭೋದ್ಯಂ ಚ ಮೂರ್ಧ್ನಿ. ಬಾಹುಗಳಲ್ಲಿ ಇಂದ್ರಾದಿ ದೇವತೆಗಳು, ಕಿವಿಗಳಲ್ಲಿ ದಿಗಭಿಮಾನಿ ದೇವತೆಗಳನ್ನ, ಲೋಕಾಭಿಮಾನಿಯಾದ ದೇವತೆಗಳು ಶಿರಸ್ಸಿನಲ್ಲಿ ಅಭಿಮಾನಿಗಳಾಗಿ ನಿಂತಿದ್ದಾರೆ. ಸ್ವರ್ಗಲೋಕಕ್ಕೆ ಅಭಿಮಾನಿಗಳಾದ ದೇವತೆಗಳು ಪರಮಾತ್ಮನ ಶಿರಸ್ಸನ್ನ ಆಶ್ರಯಿಸಿಕೊಂಡಿದ್ದಾರೆ. ಪರಮಾತ್ಮನ ಕೇಶಗಳನ್ನ ಆಶ್ರಯಿಸಿಕೊಂಡು ಮೇಘಗಳು ಇವೆ. ನಾಸಿಕೆಯನ್ನ ಆಶ್ರಯಿಸಿಕೊಂಡು ವಾಯುದೇವರು, ಕಣ್ಣುಗಳನ್ನ ಆಶ್ರಯಿಸಿಕೊಂಡು ಸೂರ್ಯದೇವರು, ಅಗ್ನಿ ಇವೆಲ್ಲವೂ ಕೂಡ ಪರಮಾತ್ಮನ ಬಾಯನ್ನ ಆಶ್ರಯಿಸಿಕೊಂಡಿವೆ ಅಂತ ಹೇಳ್ತಾ ಇದ್ದಾರೆ. ಇಂದ್ರ ಪ್ರಧಾನಾನಮರಾನ್ಭುಜೇಶು ತತ್ಕರ್ಣಯೋಃ ಕಕುಭೋದ್ಯಂ ಚ ಮೂರ್ಧ್ನಿ ಕೇಶೇಷು ಮೇಘಾನ್ ಶ್ವಸನಂ ನಾಸಿಕಾಯಾಂ ಅಕ್ಷ್ಣೋಶ್ಚ ಸೂರ್ಯಂ ವದನೆ ಚ ಬನ್ಹಿಂ ವಾಣ್ಯಾಂ ಚ ಛಂದಾಂಸಿ ರಸೇ ಜಲೇಶಂ ಭ್ರುವೋರ್ನಿಷೇಧಂ ಚ ವಿಧಿಂ ಚ ಪಕ್ಷ್ಮಸು ಅಹಶ್ಚ ರಾತ್ರಿಂಚ ಪರಸ್ಯ ಪುಂಸೋ ಮನ್ಯುಂ ಲಲಾಟೆ ಧರಯೇವ ಲೋಭಂ. ಮಾತಿನಲ್ಲಿ ಛಂದಸ್ಸುಗಳಿಗೆ ಅಭಿಮಾನಿಗಳಾದ ದೇವತೆಗಳಿದ್ದಾರೆ. ರಸನೇಂದ್ರಿಯದಲ್ಲಿ ಜಲಕ್ಕೆ ಅಭಿಮಾನಿಗಳಾದ ದೇವತೆಗಳು ಇದ್ದಾರೆ. ಭ್ರುವೋಹ ನಿಷೇಧಂ, ಪರಮಾತ್ಮನ ಹುಬ್ಬುಗಳನ್ನ ಆಶ್ರಯಿಸಿಕೊಂಡು ವಿಧಿ ನಿಷೇಧಗಳು, ವೇದದಲ್ಲಿ ಮಾಡುವ ಇದು ಸರಿ ಇದು ತಪ್ಪು ಅನ್ನುವಂತ ವಿಧಿ ನಿಷೇಧಗಳು ಪರಮಾತ್ಮನ ಹುಬ್ಬುಗಳನ್ನ ಆಶ್ರಯಿಸಿಕೊಂಡಿವೆ. ಪರಮಾತ್ಮನ ರೆಪ್ಪೆಗಳನ್ನ ಆಶ್ರಯಿಸಿಕೊಂಡು ಜಗತ್ತಿನ ಹಗಲು ರಾತ್ರಿಗಳು ನಿಂತಿವೆ. ಪರಮಾತ್ಮನ ಹುಬ್ಬನ್ನ ಆಶ್ರಯಿಸಿಕೊಂಡು ಕ್ರೋಧ ನಿಂತಿದೆ. ಪರಮಾತ್ಮ ಒಮ್ಮೆ ಹುಬ್ಬನ್ನ ಗಂಟಿಕ್ಕಿದ ಅಂತಾದರೆ ಇಡೀ ಜಗತ್ತೇ ನಾಶವಾಗಿ ಹೋಗತ್ತೆ. ಲಲಾಟೆ ಧರಯೇವ ಲೋಭಂ, ಪರಮಾತ್ಮನ ಕೆಳತುಟಿಯನ್ನ ಆಶ್ರಯಿಸಿಕೊಂಡು ಲೋಭಾಭಿಮಾನಿ ದೇವತೆಗಳು ನಿಂತಿದ್ದಾರೆ. ಸ್ಪರ್ಶೇ ಚ ಕಾಮಂ ನೃಪರೇತಸ್ಯಂಭಃ ಸ್ಪರ್ಶೇ ಚ ಕಾಮಂ ನೃತರೇತಸ್ಯಂಭಃ ಪೃಷ್ಠೇ ತ್ವಧರ್ಮಂ ಕ್ರಮಣೇಷು ಯಜ್ಞಂ ಛಾಯಾಸು ಮೃತ್ಯುಂ ಹಸಿತೆ ಚ ಮಾಯಾಂ ತನೂರುಹೇಶ್ವೋದಶಧಿ ವೀರುಧಶ್ಚ. ಪರಮಾತ್ಮನ ತ್ವಗಿಂದ್ರಿಯದಲ್ಲಿ ಕಾಮಾಭಿಮಾನಿ ದೇವತೆಗಳಿದ್ದಾರೆ. ರೇತಸಿ ಅಂಬಃ, ಪರಮಾತ್ಮನ ರೇತಸ್ಸನ್ನ ಆಶ್ರಯಿಸಿಕೊಂಡು ನೀರು, ಜಗತ್ತಿನ ನೀರೆಲ್ಲ ಇದೆ. ಪರಮಾತ್ಮನ ಬೆನ್ನಿನ ಭಾಗವನ್ನು ಆಶ್ರಯಿಸಿಕೊಂಡು ಅಧರ್ಮ, ಪರಮಾತ್ಮನ ನೆರಳನ್ನ ಆಶ್ರಯಿಸಿಕೊಂಡು ಮೃತ್ಯುದೇವತೆ, ಪರಮಾತ್ಮನ ನಗುವನ್ನ ಆಶ್ರಯಿಸಿಕೊಂಡು ಜಗತ್ತನ್ನ ಮೋಹಿಸುವಂತಹ ಮಾಯೆ ನಿಂತಿದೆ. ನಾವು ಮೋಹಿನಿಯ ನಗುವಿಗೆ ಮರುಳಾಗಿ ದೇವತೆಗಳೆಲ್ಲ, ದೈತ್ಯರೆಲ್ಲ ಮೋಹಿತರಾಗಿ ಅಮೃತವನ್ನು ಕೊಟ್ಟಂತಹ ಕಥೆಯನ್ನು ಕೇಳಿದ್ದೇವೆ. ಮೋಹನ ಶಕ್ತಿ ಪರಮಾತ್ಮನ ನಗುವನ್ನ ಆಶ್ರಯಿಸಿಕೊಂಡಿವೆ.
ತನೂರು ಹೇಶ್ವೋಷಧಿವೀರುಧಶ್ಚ. ಪರಮಾತ್ಮನ ರೋಮಗಳಲ್ಲಿ ಮರ ಗಿಡಗಳು ಇವೆಲ್ಲವೂ ಆಶ್ರಯಿಸಿಕೊಂಡಿವೆ. ನದೀಶ್ಚ ನಾಡೀಷು ಶಿಲಾಶನಖೇಶು ಬುದ್ಧಾವಜಂ ದೇವಗಣಾನ್ ಋಷೀಂಶ್ಚ ಪ್ರಾಣೇಶು ಗಾತ್ರೇ ಸ್ಥಿರಜಂಗಮಾನಿ ಕ್ಷಣಾರ್ಧ ಮಾತ್ರೇಣ ವಿವೃದ್ಧ ಮೂರ್ತೆ. ಕ್ಷಣ ಮಾತ್ರದಲ್ಲಿ ಬೆಳೆದು ನಿಂತಹ ಆ ತ್ರಿವಿಕ್ರಮ ರೂಪಿಯಾದ ಪರಮಾತ್ಮನ ಮೂರ್ತಿಯಲ್ಲಿ ನಾಡಿಗಳಲ್ಲಿ ನದಿಗಳು ಆಶ್ರಯಿಸಿಕೊಂಡಿವೆ. ಪರಮಾತ್ಮನ ನಖಗಳನ್ನು ಆಶ್ರಯಿಸಿಕೊಂಡು ಶಿಲೆಗಳು ನಿಂತಿವೆ. ಪರಮಾತ್ಮನ ಬುದ್ಧಿಯನ್ನು ಆಶ್ರಯಿಸಿಕೊಂಡು ಚತುರ್ಮುಖ ಬ್ರಹ್ಮದೇವರು ನಿಂತಿದ್ದಾರೆ. ಪರಮಾತ್ಮನ ಉಸಿರಾಟವನ್ನು ಆಶ್ರಯಿಸಿಕೊಂಡು ದೇವತೆಗಳು ಋಷಿಗಳು ಇವರೆಲ್ಲರೂ ಇದ್ದಾರೆ. ಶರೀರದಲ್ಲಿ ಸ್ಥಾವರ ಜಂಗಮ ಅನೇಕ ಜಂತುಗಳು ಪರಮಾತ್ಮನ ಶರೀರವನ್ನ ಆಶ್ರಯಿಸಿಕೊಂಡಿದ್ದಾರೆ. ಹೀಗೆ ತ್ರಿವಿಕ್ರಮ ರೂಪಿಯಾದಂತಹ ಪರಮಾತ್ಮನ ಶರೀರವನ್ನ ಆಶ್ರಯಿಸಿಕೊಂಡು ಇಡೀ ಜಗತ್ತಿದೆ ಅನ್ನೋದನ್ನ ಬಲಿಚಕ್ರವರ್ತಿ ನೋಡ್ತಾ ಇದ್ದಾನೆ. ಇಂತಹ ಪರಮಾತ್ಮನ ಕೈಯಲ್ಲಿ ಚಕ್ರ, ಶಾರಂಗ ಧನಸ್ಸು, ಗದೆ, ಜಗತ್ತನ್ನ ಸಂಹಾರ ಮಾಡುವಂತಹ ಆಯುಧಗಳೆಲ್ಲ ಪರಮಾತ್ಮನ ಕೈಕಾಲಗಳಲ್ಲಿ ಆಶ್ರಯಿಸಿಕೊಂಡಿವೆ. ಅದನ್ನು ನೋಡಿ ನಮ್ಮ ಮರಣವೇ ಸಮೀಪಕ್ಕೆ ಬಂತು ಅಂತಂದುಕೊಂಡು ಅವರೆಲ್ಲ ಬಹಳ ವ್ಯಥೆಗೊಳ್ಳುತ್ತಾ ಇದ್ದಾರೆ. ಮೂರ್ಛಿತರಾಗಿ ಭಯದಿಂದ ಕಂಪಿಸ್ತಾ ಇದ್ದಾರೆ. ಸರ್ವಾತ್ಮನೀದಂ ಭುವನಂ ನಿರೀಕ್ಷಾ ಸರ್ವೇ ಸುರಾಃ ಕಶ್ಮಲಮಾಪುರಂಗ ಸುದರ್ಶನಂ ಚಕ್ರಮಸಹ್ಯ ತೇಜೋ ಧನುಶ್ಚ ಶಾರ್ಂಗಂ ಸ್ತನಯಿತ್ನು ಘೋಷಂ. ಸಿಡಿಲಿನಂತಹ ಶಬ್ದವನ್ನು ತಂದುಕೊಡುವಂತಹ ಶಾರಂಗ ಧನಸ್ಸು ಇವೆಲ್ಲವೂ ಕೂಡ ಪರಮಾತ್ಮನ ಕೈಗಳಲ್ಲಿ ಆಯುಧ ರೂಪದಲ್ಲಿ ನಿಂತಿದೆ ಅಂತ ನೋಡಿ ಎಲ್ಲರೂ ಆಶ್ಚರ್ಯಗೊಳ್ಳುತ್ತಾ ಇದ್ದಾರೆ, ಮೂರ್ಛೆಗೊಳ್ಳುತ್ತಾ ಇದ್ದಾರೆ. ಕೈಯಲ್ಲಿ ಪಾಂಚಜನ್ಯ ಶಂಖವನ್ನು ಹಿಡ್ಕೊಂಡಿದ್ದಾನೆ, ಕೌಮೋದಕಿ ಅನ್ನುವ ಗದೆಯನ್ನು ಹಿಡಿದುಕೊಂಡಿದ್ದಾನೆ. ಪರಮಾತ್ಮನ ಗುರಾಣಿಯ ಹೆಸರು ಶತಚಂದ್ರ ಅಂತ. ಗುರಾಣಿ ಅಂತಂದ್ರೆ ಕೈಯಲ್ಲಿ ಪರರ ಆಯುಧಗಳನ್ನ ಪ್ರಯೋಗ ಮಾಡಿದಾಗ ತಡೆಯುವಂತಹ ದೊಡ್ಡ ಶಸ್ತ್ರ ಅದು. ಶತಚಂದ್ರ ಅಂತ ಆ ಗುರಾಣಿಗೆ ಹೆಸರು. ಪರಮಾತ್ಮನ ಖಡ್ಗದ ಹೆಸರು ವೈದ್ಯಾಧರ ಅಂತ. ಅಕ್ಷಯವಾದ ಬಾಣಗಳನ್ನ ಹೊಂದಿದಂತಹ 2 ಬತ್ತಳಿಕೆಗಳು ಪರಮಾತ್ಮನಲ್ಲಿವೆ. ಗರುಡ ಮುಂತಾದಂತಹ ದೇವತೆಗಳೆಲ್ಲ ಪರಮಾತ್ಮನ ಪಾರ್ಷದರಾಗಿ ತ್ರಿವಿಕ್ರಮ ರೂಪಿಯಾದ ಪರಮಾತ್ಮನನ್ನ ಸೇವೆ ಮಾಡ್ತಾ ಇದ್ದಾರೆ. ಪರ್ಜನ್ಯ ಘೋಷೋ ಜಲಜ ಪಂಚಜನ್ಯ ಕೌಮೋದಕಿ ವಿಷ್ಣು ಗದಾತರಸ್ವಿನಿ ವೈದ್ಯಾಧರೋಸಿಹಿ ಶತಚಂದ್ರ ಯುಕ್ತ ತೂರ್ಣೋತ್ತಮಾವಕ್ಷಯ ಸಾಯ ಕೌಚ. ಪರ್ಜನ್ಯ ಘೋಷ, ಪಾಂಚಜನ್ಯ ಧ್ವನಿಯ ಅದ್ಭುತವಾದ ಧ್ವನಿಯನ್ನು ಕೇಳಿ ರಣರಂಗದಲ್ಲಿ ಎಷ್ಟೋ ಜನ ಮೂರ್ಛಿತರಾಗಿ ಹೋಗ್ತಾ ಇದ್ರಂತೆ. ಅಂತಹ ಅದ್ಭುತವಾದ ಧ್ವನಿಯುಳ್ಳಂತಹ ಪಾಂಚಜನ್ಯ ಶಂಖವನ್ನ ಪರಮಾತ್ಮ ಧರಿಸಿದ್ದಾನೆ. ಕೌಮೋದಕಿ ಎಂಬಂತಹ ಗದೆಯನ್ನ ಧರಿಸಿದ್ದಾನೆ. ವೈದ್ಯಾಧರೋ ಅಸಿಹಿ, ಅಸಿ ಅಂತಂದ್ ಹೇಳಿದ್ರೆ ಗುರಾಣಿ. ವೈದ್ಯಾಧರ ಎಂಬ ಹೆಸರಿನ ಖಡ್ಗ ಇದೆ. ಶತಚಂದ್ರ ಎಂಬಂತಹ ಗುರಾಣಿಯನ್ನ ಧರಿಸಿದ್ದಾನೆ. ಇಂತಹ ಪರಮಾತ್ಮನ ಪಕ್ಕದಲ್ಲಿ ಗರುಡ ಮುಂತಾದಂತಹ ಎಲ್ಲ ಪಾರ್ಷದರು ಕೂಡ ನಿಂತಿದ್ದಾರೆ. ಆ ಪರಮಾತ್ಮನ ಸ್ತೋತ್ರವನ್ನು ಎಲ್ಲ ದೇವತೆಗಳು ನಿಂತುಕೊಂಡು ಮಾಡ್ತಾ ಇದ್ದಾರೆ. ಪರಮಾತ್ಮ ಕಿರೀಟವನ್ನು ಧರಿಸಿದ್ದಾನೆ, ಕಿವಿಯಲ್ಲಿ ಆಭರಣಗಳನ್ನು ಧರಿಸಿದ್ದಾನೆ, ಎದೆಯಲ್ಲಿ ಶ್ರೀವತ್ಸ ಚಿಹ್ನೆಯನ್ನು ಧರಿಸಿದ್ದಾನೆ, ಕೌಸ್ತುಭ ಮಣಿಯನ್ನ ಧರಿಸಿದ್ದಾನೆ, ವಡ್ಯಾಣವನ್ನ ಸೊಂಟಕ್ಕೆ ಕಟ್ಟಿಕೊಂಡಿದ್ದಾನೆ, ಪೀತಾಂಬರವನ್ನು ಧರಿಸಿಕೊಂಡಿದ್ದಾನೆ. ಯಾವಾಗಲೂ ದುಂಬಿಗಳಿಂದ ಮಕರಂದವನ್ನ ಸ್ವೀಕಾರ ಮಾಡ್ತಾ ಇರುವಂತಹ ದುಂಬಿಗಳಿಂದ ಕೂಡಿದ ವನಮಾಲೆ ಎಂಬಂತಹ ಅದ್ಭುತವಾದಂತಹ ಹೂವನ್ನ ಧರಿಸಿಕೊಂಡಿದ್ದಾನೆ. ಇಂತಹ ಪಾದಗಳಿಂದ ಕೂಡಿದಂತಹ ಇಂತಹ ಕಿರೀಟ, ಕುಂಡಲ, ಆಯುಧಗಳು ಎಲ್ಲದರಿಂದ ಕೂಡಿಕೊಂಡಂತಹ ಆ ತ್ರಿವಿಕ್ರಮ ರೂಪಿಯಾದಂತಹ ಪರಮಾತ್ಮನನ್ನ ನೋಡ್ತಾ ಇದ್ದಾರೆ. ಸ್ಫುರತ್ ಕಿರೀಟಂಗದ ಮೀನ ಕುಂಡಲ ಶ್ರೀವತ್ಸ ರತ್ನೋತ್ತಮ ಮೇಖಲಂಬರೈ
ಮಧುವ್ರತಸ್ರಗ್ವನಮಾಲಯ ವೃತೋರ ರಾಜ ರಾಜನ್ ಭಗವಾನುರುಕ್ರಮಃ. ಪರಮಾತ್ಮ ಕಿರೀಟ, ಕುಂಡಲಗಳು, ಕೌಸ್ತುಭಮಣಿ, ಶ್ರೀವತ್ಸ ಚಿಹ್ನೆಯನ್ನ, ಪೀತಾಂಬರವನ್ನ ಧರಿಸಿಕೊಂಡಿದ್ದಾನೆ. ವನಮಾಲೆ ಇವೆಲ್ಲವನ್ನ ಧರಿಸಿಕೊಂಡವನಾಗಿ ಶೋಭಿಸ್ತಾ ಇದ್ದಾನೆ. ಇಂತಹ ಪರಮಾತ್ಮ ಬಲಿಚಕ್ರವರ್ತಿ 3 ಹೆಜ್ಜೆಗಳಷ್ಟು ಜಾಗವನ್ನು ಕೊಡ್ತೇನೆ ಅಂತ ಹೇಳಿದ್ದಾನಲ್ಲ, ಅಳಿಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾ ಇದ್ದಾನೆ. ಒಂದು ಪಾದದಿಂದ ಭೂಮಿಯನ್ನ ಆಕ್ರಮಿಸಿದ್ದಾನೆ. ತನ್ನ ಶರೀರದ ಭಾಗದಿಂದ ಅಂತರಿಕ್ಷ ಇವೆಲ್ಲವನ್ನ ಆವರಿಸಿದ್ದಾನೆ. ಬಾಹುಗಳಿಂದ ದಿಕ್ಕುಗಳನ್ನ ಆವರಿಸಿ ಬಿಟ್ಟಿದ್ದಾನೆ. 2ನೇ ಹೆಜ್ಜೆಯನ್ನಿಟ್ಟು ಸ್ವರ್ಗಲೋಕವನ್ನ ಅಳೆದು ಬಿಟ್ಟ. ಇನ್ನು ಗುಲಗಂಜಿಯಷ್ಟು, ಸೂಜಿಯ ಮನೆಯಷ್ಟು ಜಾಗ ಬಲಿಚಕ್ರವರ್ತಿಗೆ ಕೊಡಲಿಕ್ಕೆ ಅಂತ ಉಳಿದಿಲ್ಲ. ಸ್ವರ್ಗಲೋಕವನ್ನ ಅಳಿಲಿಕ್ಕೆ ಅಂತ ಎತ್ತಿದ ಕಾಲು ಬರೀ ಸ್ವರ್ಗಲೋಕವಷ್ಟೇ ಅಲ್ಲ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಎಲ್ಲ ಲೋಕಗಳಿಗೆ ಹೋಗಿ ಆ ಸತ್ಯಲೋಕದಲ್ಲಿ ನಿಂತು ಅಳಿಲಿಕ್ಕೆ ಏನೂ ಇಲ್ಲ ಅನ್ನುವ ಪರ್ಯಂತವಾಗಿ ಹೋಯ್ತು. ಇಡೀ ಬ್ರಹ್ಮಾಂಡವನ್ನ ಪರಮಾತ್ಮನ 2 ಪಾದಗಳಲ್ಲಿ ಅಳೆದು ಬಿಟ್ಟಿದ್ದಾನೆ. 3ನೇ ಪಾದವನ್ನ ಅಳಿಲಿಕ್ಕೆ ಏನೂ ಇಲ್ಲ. ಕ್ಷಿತಿಂ ಪದೈಕೇನ ಬಲೇರ್ವಿಚಕ್ರಮೇ ನಭ ಶರೀರೇಣ ದಿಶಶ್ಚ ಬಾಹುಭಿಃ. ಕ್ಷಿತಿಂ ಪದೇನ, ತನ್ನ ಒಂದು ಪಾದದಿಂದ ಇಡೀ ಭೂಮಿಯನ್ನು ಅಳೆದಿದ್ದಾನೆ. ಆಕಾಶವನ್ನ, ದಿಕ್ಕುಗಳನ್ನ ತನ್ನ ಬಾಹುಗಳಿಂದ, ತನ್ನ ಶರೀರದಿಂದ ಅಳೆದು ಬಿಟ್ಟಿದ್ದಾನೆ. ಪದಂ ದ್ವಿತೀಯಂ ಕ್ರಮತಸ್ತ್ರಿವಿಷ್ಟಪಂ ನವೈ ತೃತೀಯಸ್ಯ ತದೀಯಮಣ್ವಪಿ. 2ನೇ ಪದವನ್ನ ಅಳಿಲಿಕ್ಕೆ ಅಂತ ಹೋಗಿದ್ದಾನೆ. ಕ್ರಮತಃ ತ್ರಿವಿಷ್ಟಪಂ, ಸ್ವರ್ಗಲೋಕದಿಂದ ಆರಂಭಿಸಿಕೊಂಡು ಸತ್ಯಲೋಕ ಪರ್ಯಂತವಾಗಿ ಇಡೀ ಜಗತ್ತನ್ನ ಆ 2 ಪಾದದಿಂದ ಅಳೆದು ಬಿಟ್ಟಿದ್ದಾನೆ. 3ನೇ ಪಾದವನ್ನ ಅಳಿಲಿಕ್ಕೆ ಅಣುವಿನಷ್ಟು ಜಾಗವೂ ಕೂಡ ಪರಮಾತ್ಮನಿಗೆ ಇಲ್ಲ. ಉರುಕ್ರಮಸ್ಯಾಂಘ್ರಿರುಪರ್ಯಧೋ ದಿವೋ ಮಹರ್ಜನಾಭ್ಯಾಂ ತಮಸಃ ಪರಂಗತಃ. ಎಲ್ಲಿದೆ ಬಲಿಚಕ್ರವರ್ತಿ? 3ನೇ ಹೆಜ್ಜೆಯನ್ನು ಕೊಡ್ಲಿಕ್ಕೆ ಅಂತ ಎಲ್ಲಿದೆ? ಈಗ ಬಲಿಚಕ್ರವರ್ತಿ ಇರುವಂತಹ ಸ್ಥಳವೂ ಕೂಡ ಪರಮಾತ್ಮನ 1 ಪಾದದಿಂದ ಅಳೆದಾಯಿತು. ಬಲಿಚಕ್ರವರ್ತಿ ಇರುವ ಜಾಗವೂ ಕೂಡ ಈಗ ಪರಮಾತ್ಮನದ್ದೇ. ಅವನಿಗೆ ಅಂತ ತನ್ನ ಜಾಗವನ್ನು ಕೊಡ್ಲಿಕ್ಕೆ ಅಂತ ಮತ್ತಿನ್ಯಾವ ಜಾಗವೂ ಇಲ್ಲ. ಸತ್ಯಲೋಕ ಪರ್ಯಂತವಾಗಿ ಎಲ್ಲವನ್ನ ಅಳೆದು ಬಿಟ್ಟಿದ್ದಾನೆ. ಈಗ ತ್ರಿವಿಕ್ರಮನ ಪಾದ ಬೆಳೆದು ಸತ್ಯಲೋಕ ಪರ್ಯಂತವಾಗಿ ಹರಡಿದೆ. ಆ ಪಾದಗಳ ಕಾಂತಿ ಸತ್ಯಲೋಕವನ್ನೆಲ್ಲ ಪ್ರಕಾಶಮಾನವಾಗಿ ಬೆಳಗುತ್ತಾ ಇದೆ. ಸತ್ಯಲೋಕದಲ್ಲಿ ಬ್ರಹ್ಮದೇವರು, ಅವರ ಪರಿವಾರದವರು ಎಲ್ಲ ಚೆನ್ನಾಗಿ ಸುಖವಾಗಿ ವಾಸ ಮಾಡ್ತಾ ಇದ್ರು. ಆ ಸತ್ಯಲೋಕಕ್ಕೆ ಪರಮಾತ್ಮನ ಪಾದ ಬೆಳೆದು ತಲುಪಿದೆ. ಆ ಪರಮಾತ್ಮನ ಪಾದಗಳ ಕಾಂತಿಯಿಂದ ಸತ್ಯಲೋಕದ ಉಜ್ವಲವಾದ ಕಾಂತಿ, ಕೆಳಗಡೆಯಲ್ಲಿರುವಂತಹ ಯಾವ ಲೋಕಗಳ ಕಾಂತಿ ಇದೆಯೋ ಆ ಎಲ್ಲ ಕಾಂತಿಯನ್ನ ಮೀರಿಸುವಂತಹ ಕಾಂತಿ ಬ್ರಹ್ಮದೇವರ ಲೋಕದ, ಸತ್ಯಲೋಕದ ಕಾಂತಿ ಅದು. ಇಡೀ ಬ್ರಹ್ಮಲೋಕ ಬಂಗಾರಮಯವಾದಂತಹದ್ದು. ಅಂದ್ರೆ ಆ ಲೋಕದ ಕಾಂತಿ ಎಷ್ಟು ಪ್ರಭಾವಿಯಾಗಿರ್ಬೇಕು. ಆದ್ರೆ ಆ ಸತ್ಯಲೋಕದ ಉಜ್ವಲವಾದಂತಹ ಕಾಂತಿಯು ಕೂಡ ಮಸುಗಾಗಿ ಹೋಗಿದೆ. ಬ್ರಹ್ಮದೇವರ ಶರೀರದ ಕಾಂತಿ ಇಡೀ ಜಗತ್ತನ್ನೇ ಬೆಳಗಿಸಿ ಬಿಡತ್ತೆ. ಅಂತಹ ಬ್ರಹ್ಮದೇವರ ಶರೀರದ ಕಾಂತಿಯೂ ಕೂಡ ಸೂರ್ಯನ ಕಾಂತಿಯ ಎದುರುಗಡೆಯಲ್ಲಿ ಚಂದ್ರನ ಕಾಂತಿಯೆಲ್ಲ ಮಸುಕಾದಂತೆ ಬ್ರಹ್ಮದೇವರ ಕಾಂತಿಯೂ ಕೂಡ ಮಸುಕಾಗಿ ಹೋಗಿದೆ. ಪರಮಾತ್ಮನ ಪಾದಗಳು ತನ್ನ ಮನೆಯ ಸಮೀಪಕ್ಕೆ ಬಂದಿದೆ ಅಂತಂದುಕೊಂಡು ಬ್ರಹ್ಮದೇವರು ಓಡಿ ತನ್ನ ಪರಿವಾರ ಸಮೇತರಾಗಿ ಬರ್ತಾ ಇದ್ದಾರೆ. ಮರೀಚಿ, ಅತ್ರಿ, ಅಂಗಿರಸ ಮುಂತಾದಂತಹ ಬ್ರಹ್ಮದೇವರ ಮಾನಸ ಪುತ್ರರೆಲ್ಲರೂ ಕೂಡ ಆ ಸತ್ಯಲೋಕದಲ್ಲಿ ಬ್ರಹ್ಮದೇವರ ಜೊತೆಯಲ್ಲಿದ್ದವರು ಪರಮಾತ್ಮನ ಪಾದಗಳು ನಮ್ಮ ಲೋಕಕ್ಕೆ ಬಂದಿದೆ ಬನ್ನಿ ಅಂತ ಬ್ರಹ್ಮದೇವರು ಕರೆದಾಗ ಎಲ್ಲರೂ ಆ ಲೋಕಕ್ಕೆ ಬರ್ತಾ ಇದ್ದಾರೆ. ಯೋಗಿಗಳು ಬರ್ತಾ ಇದ್ದಾರೆ.
ಆ ಬ್ರಹ್ಮಲೋಕದಲ್ಲಿ ಯಾರ್ಯಾರು ಇದ್ರು ಅಂತ ಹೇಳ್ತಾರೆ. ಆ ಪಾದ ಯಾರಾದ್ರೂ ಒಬ್ರು ಮಹಾನುಭಾವರು ನಮ್ಮ ಮನೆಗೆ ಬರ್ತಾರೆ ಅಂತಂದ್ರೆ, ಸನ್ಯಾಸಿಗಳು ಮನೆಗೆ ಬರ್ತಾರೆ ಅಂತಂದ್ರೆ, ನಾವೆಲ್ಲರೂ ಮನೆಯ ಜನರೆಲ್ಲರೂ ಕೂಡ ಹೊರಗಡೆಯಲ್ಲಿ ನಿಂತು ಯತಿಗಳನ್ನ ಸ್ವಾಗತಿಸ್ತೇವೆ. ಅಥವಾ ವರನು ಈ ಕನ್ಯಾಗೃಹವನ್ನ ಅಥವಾ ಮದುವೆ ಮಂಟಪವನ್ನು ಪ್ರವೇಶ ಮಾಡ್ಬೇಕಾದ್ರೆ ಯಾರ್ಯಾರು ವಧುವಿನ ಕಡೆಯವರೆಲ್ಲ ಇರ್ತಾರಲ್ಲ, ಅವರೆಲ್ಲರೂ ಆ ಮಂಟಪದಿಂದ ಹೊರಗಡೆಯಲ್ಲಿ ಬಂದು ಆ ವರನನ್ನ ಒಳಗಡೆಯಲ್ಲಿ ಬಹಳ ಆದರದಿಂದ ಕರೆದುಕೊಂಡು ಹೋಗ್ತಾರೆ, ಒಳಗಡೆ ಹೋಗ್ತಾರೆ. ಹೇಗೋ ಹಾಗೆ ಬ್ರಹ್ಮದೇವರ ಪರಿವಾರದವರು ಎಲ್ಲರೂ ಕೂಡ ಬಂದು ಒಳಗಡೆಯಲ್ಲಿ ಕರೆದುಕೊಂಡು ಪರಮಾತ್ಮನನ್ನ ಸ್ವಾಗತಿಸ್ತಾ ಇದ್ದಾರೆ, ಸ್ವಾಗತ ಮಾಡ್ಲಿಕ್ಕೆ ಅಂತ ಬರ್ತಾ ಇದ್ದಾರೆ. ಯಾರ್ಯಾರು ಬರ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾರ ಅವರು, ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಾಮವೇದ, ಮತ್ತೆ ಆಯುರ್ವೇದ, ಧನುರ್ವೇದ, ಗಂಧರ್ವ ವಿದ್ಯೆ, ಅರ್ಥಶಾಸ್ತ್ರಗಳು, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಬ್ರಹ್ಮತರ್ಕ, ಭಾರತ, ಪಂಚರಾತ್ರ, ಮೂಲ ರಾಮಾಯಣ, ಶಿಕ್ಷಾ, ಕಲ್ಪ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ ಅಂತ ವೇದಗಳ ಅಂಗಗಳು, ಪ್ರಧಾನವಾದ ವೇದಗಳು, ಪುರಾಣಕ್ಕೆ ಅಭಿಮಾನಿಗಳಾದ ದೇವತೆಗಳು, ಭಾರತ ಪಂಚರಾತ್ರಾದಿಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು, ವೇದಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಮುಂಚೆ ನಮಗೆ ಇರಲೇಬೇಕಾದಂತಹ ಕೆಲವೊಂದಿಷ್ಟು ಅಂಶಗಳು, ಅವುಗಳನ್ನು ಪ್ರತಿಪಾದನೆ ಮಾಡುವಂತಹ ಶಾಸ್ತ್ರಗಳು ಅಂತ ಯಾವ್ದಿವೆಯೋ, ಅಷ್ಟಾದಶ ಪುರಾಣಗಳ ಅಭಿಮಾನಿಗಳಾದ ದೇವತೆಗಳು ಯಾರಿದ್ದಾರೋ ಆ ಎಲ್ಲ ದೇವತೆಗಳು ಕೂಡ ಬ್ರಹ್ಮದೇವರನ್ನ ಆರಾಧನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳು, ಬ್ರಹ್ಮದೇವರ ಜೊತೆಯಲ್ಲಿ ನಿಂತುಕೊಂಡು ಈ ಶಾಸ್ತ್ರಗಳನ್ನ ಜನರಿಗೆ ತಲುಪುವ ಹಾಗೆ ಮಾಡುವಂತಹ ಅಭಿಮಾನಿ ದೇವತೆಗಳು, ತ್ರಿವಿಕ್ರಮ ರೂಪಿಯಾದಂತಹ ಪರಮಾತ್ಮನ ಪಾದಗಳು ತಮ್ಮ ಲೋಕಕ್ಕೆ ಬಂದಿದೆ ಅಂತಂದುಕೊಂಡು ಆ ಪಾದವನ್ನ ಸ್ವಾಗತ ಮಾಡ್ಲಿಕ್ಕೆ ಅಂತ ಬರ್ತಾ ಇದ್ದಾರೆ. ಅವರೆಲ್ಲ ಸ್ವಚ್ಛವಾದ ಅಂತಃಕರಣ ಇರೋರು, ಮನಸ್ಸಿನಲ್ಲಿ ಯಾವ ದೋಷಗಳು ಕೂಡ ಸತ್ಯಲೋಕದಲ್ಲಿರುವ ಜನರಿಗಿಲ್ಲ. ದೋಷರಹಿತರಾದಂತಹ ಜನರೆಲ್ಲ ಬಂದು ಆ ಪರಮಾತ್ಮನ ಪಾದಗಳನ್ನ ಬರ್ತಾ ಇದ್ದಾರೆ. ಇವರೆಲ್ಲ ಆ ಸತ್ಯಲೋಕಕ್ಕೆ ಹೋಗ್ಲಿಕ್ಕೆ ಕಾರಣವಾದದ್ದು ಆ ಪರಮಾತ್ಮನ ನಿರಂತರ ಧ್ಯಾನ. ಯಾವ ಪರಮಾತ್ಮನ ಪಾದಗಳ ಧ್ಯಾನದಿಂದಾಗಿ ತಾವೆಲ್ಲ ಸತ್ಯಲೋಕದಲ್ಲಿ ವಾಸ ಮಾಡ್ತಾ ಇದ್ದಾರೋ ಅಂತಹ ಸತ್ಯಲೋಕದಲ್ಲಿ ಬಂದು ಇರುವಂತಹ ಎಲ್ಲ ಜ್ಞಾನಿಗಳು ಕೂಡ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಸಿಗದೇ ಇರುವ ಭಗವಂತನೇ ನಾನಿವರಿಗೆ ತೋರಿಸಿಕೊಳ್ಬೇಕು ಅಂತಾದರೆ ಮಾತ್ರ ನಮಗೆ ಸಿಗುವಂತಹ ಯಾವ ಪರಮಾತ್ಮನ ಪಾದಗಳಿದೆಯೋ ಆ ಪಾದಗಳನ್ನು ನಮಸ್ಕಾರ ಮಾಡ್ತಾ ಇದ್ದಾರೆ. ಆ ಪರಮಾತ್ಮನ ಪಾದವನ್ನ ತೊಳಿಬೇಕು ಎಂಬ ಕಾರಣದಿಂದಾಗಿ ಬ್ರಹ್ಮದೇವರು ತಮ್ಮ ಕಮಂಡಲಿನಲ್ಲಿ ನೀರನ್ನು ತುಂಬಿಕೊಂಡು ಬರ್ತಾ ಇದ್ದಾರೆ. ಆ ನೀರು ಯಾವಾಗ ಬಂದಿದ್ದು? ಬ್ರಹ್ಮಾಂಡ ಕಟಾಹ ಪರಮಾತ್ಮನ ತ್ರಿವಿಕ್ರಮ ರೂಪಿಯಾದ ಪರಮಾತ್ಮನ ಪಾದದ ಸಂಪರ್ಕದಿಂದಾಗಿ ತುಂಡಾಗಿ ಹೋಯಿತು. ಬ್ರಹ್ಮಾಂಡದ ಹೊರಗಡೆಯಲ್ಲಿದ್ದಂತಹ ನೀರೆಲ್ಲ ಬ್ರಹ್ಮಾಂಡದ ಒಳಗಡೆಯಲ್ಲಿ ಪ್ರವೇಶ ಮಾಡ್ತಾ ಇದೆ. ಆ ಸಂದರ್ಭದಲ್ಲೇ ವಾಯುದೇವರು ಬಂದ ಆ ತೂತನ್ನ, ಆ ರಂಧ್ರ ಏನಿತ್ತ ಆ ರಂಧ್ರವನ್ನು ತಾವು 3 ಕೋಟಿ ರೂಪಗಳಿಂದಾಗಿ ಮುಚ್ಚಿದ್ರು ಅಂತ ಒಂದು ಪ್ರಸಿದ್ಧವಾದ ಕಥೆ ಬರುತ್ತೆ ಇನ್ನೊಂದು ಕಡೆಯಲ್ಲಿ. ಯಾವ ಪರಮಾತ್ಮನ ಪಾದ ಸ್ಪರ್ಶದಿಂದಾಗಿ ಬ್ರಹ್ಮಾಂಡ ಕಟಾಹ ಹೊಡೆದು ಬ್ರಹ್ಮಾಂಡದ ಹೊರಗಡೆಯಲ್ಲಿದ್ದಂತಹ ನೀರು ಬ್ರಹ್ಮಾಂಡದ ಒಳಗಡೆಯಲ್ಲಿ ಪ್ರವೇಶವಾಗಿದೆಯೋ ಅಂತಹ ಜಲಧಾರೆಯನ್ನೇ ತಮ್ಮ ಕಮಂಡಲಿನಲ್ಲಿ ಸಂಗ್ರಹ ಮಾಡಿಕೊಂಡು ಪರಮಾತ್ಮನ ಪಾದಗಳನ್ನ ಅರ್ಚನೆ ಮಾಡ್ತಾ ಇದ್ದಾನೆ. ಅದನ್ನ ಹೇಳ್ತಾ ಇದ್ದಾರೆ 20ನೇ ಅಧ್ಯಾಯದಲ್ಲಿ. ಸತಂ ಸಮೀಕ್ಷಾಬ್ಜ ಭವೋನ ಖೇಂದುಭಿಃ ಹೃತ ಸ್ವಧಾಮದ್ಯುತಿರಾವೃತೋಭ್ಯಗಾತ್ ಮರೀಚಿ ಮಿಶ್ರಾರ್ಷಯೋ ಬೃಹದ್ವ್ರತಾಃ ಸನಂದನಾದ್ಯಾ ನರದೇವ ಯೋಗಿನಃ. ಆದ್ಮೇಲೆ ಬ್ರಹ್ಮದೇವರ ಲೋಕದ ಪರ್ಯಂತವಾಗಿ ಪರಮಾತ್ಮನ ಕಾಲಗಳು ಹೋಗಿವೆ. ಪರಮಾತ್ಮನ ಉಗುರಿನ ಕಾಂತಿ, ಇದೆಲ್ಲ ಪರಮಾತ್ಮನ ಶರೀರದ ಕಾಂತಿ ಅಲ್ಲ, ಪರಮಾತ್ಮನ ಕೇವಲ ಉಗುರುಗಳ ಕಾಂತಿ ಸತ್ಯಲೋಕವನ್ನೆಲ್ಲವನ್ನೂ ಕೂಡ ಮಂಕನ್ನಾಗಿ ಮಾಡಿ ಬ್ರಹ್ಮದೇವರ ಕಾಂತಿಯನ್ನು ಕೂಡ ಮರೆಮಾಚಿ ತನ್ನ ಪ್ರಕಾಶವೇ ಹೆಚ್ಚಾಗುವ ಹಾಗೆ ಮಾಡಿದೆ. ಎಲ್ಲರೂ ತಿಳಿದುಕೊಂಡ್ರು ಪರಮಾತ್ಮನ ಪಾದಗಳು ನಮ್ಮ ಲೋಕಕ್ಕೆ ಬಂದಿವೆ ಅಂತ ಗೊತ್ತಾಯ್ತು. ಇಷ್ಟು ಪ್ರಕಾಶ ಪರಮಾತ್ಮನ ಪಾದಗಳಿಗೆ ಹೊರತಾಗಿ ಮತ್ಯಾವುದಕ್ಕೂ ಇಲ್ಲ ಅಂತ ಗೊತ್ತಾಯ್ತು. ಆವಾಗ ಸನಂದನ ಮುಂತಾದಂತಹ ಎಲ್ಲ ಋಷಿಗಳೂ ಕೂಡ
ಬ್ರಹ್ಮನ ಜೊತೆಯಲ್ಲಿ ಸೇರಿಕೊಂಡು ಪರಮಾತ್ಮನ ಪಾದಗಳ ಆರಾಧನೆಯನ್ನು ಮಾಡೋಣ ಅಂತ ಬರ್ತಾ ಇದ್ದಾರೆ. ವೇದ, ಉಪವೇದಗಳು, ಷಡಂಗಗಳು, ಪುರಾಣ, ಭಾರತ, ಈ ಎಲ್ಲ ಗ್ರಂಥಗಳಿಗೆ ಅಭಿಮಾನಿಗಳಾದ ದೇವತೆಗಳು ಯಾರಿದ್ದಾರೋ ಎಲ್ಲ ದೇವತೆಗಳು ಕೂಡ ಬರ್ತಾ ಇದ್ದಾರೆ. ಬಂದು ಅವರೆಲ್ಲ ಅಂತಃಕರಣ ಶುದ್ಧವಾಗಿರೋರು, ಮನಸ್ಸಿನಲ್ಲಿ ಯಾವ ದೋಷಗಳೂ ಇಲ್ಲ, ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಆರಾಧನೆಗೆ ಅಂತ ಬಂದು ಸಜ್ಜಾಗಿ ನಿಂತಿದ್ದಾರೆ. ವೇದೋಪವೇದ ನಿಗಮಾನಯಾನ್ವಿತ ತರ್ಕೇತಿಹಾಸಾಂಗ ಪುರಾಣ ಸಂಹಿತಾ ಏವಾಪರೇ ಯೋಗ ಸಮೀರ ದೀಪಿತ ಜ್ಞಾನಾಗ್ನಿರಂಧಿತ ಕರ್ಮ ಕಲ್ಮಷಾಹ. ಜ್ಞಾನದ ಅಗ್ನಿಯಿಂದಾಗಿ ತಮ್ಮ ಕರ್ಮಗಳ ಕಲ್ಮಶಗಳೆಲ್ಲವನ್ನ ಕಳೆದುಕೊಂಡಂತಹ ಈ ಜ್ಞಾನಿಗಳು ಅಲ್ಲಿ ಬರ್ತಾ ಇದ್ದಾರೆ, ಬಂದು ನೆಲೆಸಿದ್ದಾರೆ. ವವಂದಿರೆ ಯತ್ ಸ್ಮರಣಾನುಭಾವತಃ ಸ್ವಾಯಂಭುವಂ ಧಾಮ ಗತ ಅಕರ್ಮಕಂ ಅಥಾಂಘ್ರಯೇ ಪ್ರೋನ್ನಮಿತಾಯ ವಿಷ್ಣೋರುಪಾಹರತ್ ಪದ್ಮ ಭವೋರ್ಹಣಾದಿಕಂ. ಪರಮಾತ್ಮನ ಪಾದದ ಧ್ಯಾನದ ಬಲದಿಂದಾಗಿ ಈ ಎಲ್ಲ ದೇವತೆಗಳು ಈ ಲೋಕದಲ್ಲಿ ಬಂದು ನೆಲೆಸಿದ್ದಾರೆ. ಪರಮಾತ್ಮ ಯಾವ ನಿನ್ನ ಪಾದದ ಧ್ಯಾನದಿಂದ ನಾವು ಈ ಲೋಕಕ್ಕೆ ಬಂದಿದ್ದೇವೋ ಆ ಪಾದಗಳನ್ನೇ ನಾವಿರುವಲ್ಲಿ ಕಳಿಸಿದೆಯಾ, ದೊಡ್ಡ ಸಾರ್ಥಕವಾದ ಜನ್ಮ ನಮ್ಮದಾಯ್ತು. ನಾನೀಗ ಇಲ್ಲಿ ನಿಂತುಕೊಂಡು ಈ ಪಾದಗಳ ಧ್ಯಾನವನ್ನ ಮಾಡ್ತಾ ಈ ಪಾದಗಳ ಸೇವೆಯನ್ನು ಮಾಡ್ತೇನೆ ಅಂತಂದುಕೊಂಡು ಪಾದಗಳನ್ನು ವಂದನೆ ಮಾಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ. ಪರಮಾತ್ಮನ ಪಾದವನ್ನು ತೊಳಿಲಿಕ್ಕೆ ಅಂತ ಅವನ ಪಾದದ ಸಂಪರ್ಕದಿಂದಲೇ ಉದಯಿಸಿ ಬಂದಂತಹ ಬ್ರಹ್ಮಾಂಡದ ಹೊರಗಡೆಯಲ್ಲಿದ್ದಂತಹ ನೀರಿನ ಧಾರೆಯನ್ನ ಬ್ರಹ್ಮದೇವರು ಕಮಂಡಲದಲ್ಲಿ ಧರಿಸಿಕೊಂಡು ತರ್ತಾ ಇದ್ದಾರೆ. ಸಮರ್ಚ ಭಕ್ತ್ಯಾಭ್ಯಗೃಣಾಚ್ಯುಚಿಶ್ರವಾಯನ್ನಾಭಿ ಪಂಕೇರುಹ ಸಂಭವ ಸ್ವಯಂ. ಪರಮಾತ್ಮನ ನಾಭಿ ಕಮಲದಿಂದ ಹುಟ್ಟಿದಂತಹ ಬ್ರಹ್ಮದೇವರು ಪರಮಾತ್ಮನ ಪಾದಗಳ ಅರ್ಚನೆಯಲ್ಲಿ ನಿರತರಾಗಿದ್ದಾರೆ. ಪರಮಾತ್ಮನ ಪಾದವನ್ನ ತೊಳೆದು ಬಂದಂತಹ ಈ ನದಿಯ ನೀರೇ ಆಕಾಶ ಗಂಗೆ ಅಂತ ಕರೆಸಿಕೊಂಡು ಸ್ವರ್ಗಲೋಕಕ್ಕೆ ಬಂದು, ಸ್ವರ್ಗಲೋಕದಿಂದಾಗಿ ಭೂಲೋಕಕ್ಕೆ ಬಂದು ನಮ್ಮೆಲ್ಲರ ಮನಸ್ಸನ್ನ ದೇಹವನ್ನ ಪವಿತ್ರಗೊಳಿಸಿ ನಂತರ ಕೆಳಗಡೆಯಲ್ಲಿರುವ ಲೋಕಗಳಿಗೆ ಹೋಗಿ ಅಲ್ಲಿ ಬೂದಿಯಾಗಿ ಇದ್ದಂತಹ ಅನೇಕ ಸೂರ್ಯವಂಶದ ರಾಜರೆಲ್ಲರನ್ನೂ ಕೂಡ, ಚಂದ್ರವಂಶದ ರಾಜರೆಲ್ಲರನ್ನೂ ಕೂಡ ಪವಿತ್ರವನ್ನಾಗಿಸಿದೆ. ಆ ಗಂಗಾ ನದಿ ಈ ಪರಮಾತ್ಮನ ಪಾದಸ್ಪರ್ಶದಿಂದ ಬಂತು. ಬ್ರಹ್ಮದೇವರು ಆ ತ್ರಿವಿಕ್ರಮ ರೂಪಿಯಾದ ಪರಮಾತ್ಮನ ಪಾದಗಳನ್ನ ತೊಳೆದ ನೀರೇ ಭೂಲೋಕಕ್ಕೆ ಈ ಎಲ್ಲ ಲೋಕಗಳಲ್ಲಿ ಹರಿದು ಗಂಗಾ ನದಿ ಅಂತ ಕರೆಸಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಧಾತು ಕಮಂಡಲು ಜಲಂ ತದುರುಕ್ರಮಸ್ಯ ಪಾದಾವನೇ ಜನ ಪವಿತ್ರತಯಾ ನರೇಂದ್ರ ಸ್ವರ್ಧುನ್ಯ ಭೂನ್ನಭಸಿ ಸಾಪದತಿ ನಿಮಾರ್ಷ್ಟಿ ಲೋಕತ್ರಯಂ ಭಗವತೋ ವಿಷದೇವ ಕೀರ್ತಿ. ಎಲ್ಲ ದೇವತೆಗಳು ಕೂಡ ಒಬ್ಬೊಬ್ಬರಾಗಿ ಸಾಮೂಹಿಕ ಪಾದಪೂಜೆ ಇದ್ದಾಗ ಒಬ್ಬೊಬ್ಬರು ಕ್ರಮವಾಗಿ ಬಂದು ದೇವರ ಪಾದಪೂಜೆಯನ್ನ ಅಥವಾ ಗುರುಗಳ ಪಾದಪೂಜೆಯನ್ನ ಮಾಡುವ ಹಾಗೆ ಬ್ರಹ್ಮದೇವರು ಬಂದು ಪರಮಾತ್ಮನ ಪಾದಪೂಜೆಗಳನ್ನ ಮಾಡಿದ ನಂತರದಲ್ಲಿ ಬ್ರಹ್ಮಾದಿ ಲೋಕಪಾಲಕರು ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಪರಮಾತ್ಮನ ಪಾದಪೂಜೆಗಳನ್ನ ಮಾಡ್ತಾ ಇದ್ದಾರೆ. ಜಲ, ಗಂಧ, ಹೂಗಳು, ಪರಿಮಳದ ಧೂಪ, ದೀಪ, ಅರಳು, ಅಕ್ಷತೆ ಏನೇನಿದೆಯೋ ಎಲ್ಲದರಿಂದ ಪರಮಾತ್ಮನ ಪಾದಗಳನ್ನ ಅರ್ಚನೆ ಮಾಡ್ತಾ ಇದ್ದಾರೆ. ಜಾಂಬವಂತ ಇದೆಲ್ಲ ಸಂದರ್ಭದಲ್ಲಿ ಪರಮಾತ್ಮ ಇದು ಒಂದು ಕಥೆಯನ್ನು ಹೇಳ್ತಾರೆ, ಮುಂದೆ ನಾಳೆ ಹೇಳ್ತಾನೆ ವಿಸ್ತಾರವಾಗಿ. ಜಾಂಬವಂತ ಎಲ್ಲ ದಿಕ್ಕುಗಳಲ್ಲಿ ಪರಮಾತ್ಮ ತ್ರಿವಿಕ್ರಮ ರೂಪದಿಂದ ಬೆಳೆದದ್ದನ್ನು ನೋಡಿ ಸಂತೋಷದಿಂದ ಇಡೀ ಜಗತ್ತನ್ನ ಅವನು ತಿರುಗುತ್ತಾ ಇದ್ದಾನೆ. ಪರಮಾತ್ಮ 3 ಹೆಜ್ಜೆಯಷ್ಟು ಭೂಮಿಯನ್ನ ಬೇಡುವ ನೆಪದಿಂದ ಬಲಿಯ ಭೂಮಿ ಏನೇನಿತ್ತೋ ಎಲ್ಲ ಭೂಮಿಯನ್ನ ನೋಡಿ ಅಪಹಾರ ಮಾಡಿದ್ದಾನೆ ಅಂತ ನೋಡಿ ಅಸುರರೆಲ್ಲರೂ ಕೂಡ ಇನ್ನು ನಮ್ಮ ಅವನತಿಯ ಕಾಲ ಬಂತು ಅಂತಂದುಕೊಂಡು ಅವರೆಲ್ಲರೂ ಆ ಸ್ಥಳದಿಂದ ಪಲಾಯನ ಮಾಡ್ಲಿಕ್ಕೆ ಹೊರಡ್ತಾ ಇದ್ದಾರೆ. ತೋಯೈ ಸಮರ್ಹಣೈ ಸ್ರಗ್ಭಿ ದಿವ್ಯ ಗಂಧಾನುಲೇಪನೈ ಧೂಪೈರ್ದೀಪೈ ಸುರಭಿಭಿಃ ಲಾಜಾಕ್ಷತ ಫಲಾಂಕುರೈಃ ಸವನೈರ್ಜಯ ಶಬ್ದೈಶ್ಚ ಕೀರ್ತಿಭಿರ್ಮಹಿಮಾಂಕಿತೈಃ
ನೃತ್ತವಾದಿತ್ರ ಗೀತೈಶ್ಚ ಶಂಖ ದುಂದುಭಿ ನಿಸ್ವನೈಃ. ಶಂಖ ದುಂದುಭಿ ಎಲ್ಲ ಶಬ್ದಗಳಿಂದಾಗಿ ಷೋಡಶೋಪಚಾರ ಪೂಜೆಗಳಿಂದ ಪರಮಾತ್ಮನ ಪಾದಗಳ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಜಾಂಬವಾನ್ ಋಕ್ಷುರಾಜಸ್ತು ಭೇರಿ ಶಬ್ದೈರ್ಮನೋಜವಃ ವಿಜಯಂ ದಿಕ್ಷು ಸರ್ವಾಸು ಮಹೋತ್ಸವಮಘೋಷಯತ್. ಇಲ್ಲಿ ಬಲಿಚಕ್ರವರ್ತಿ ಈ ರೀತಿಯಾಗಿ ಅವರ ನಿಗ್ರಹಕ್ಕೋಸ್ಕರ ತ್ರಿವಿಕ್ರಮ ರೂಪಿಯಾದಂತಹ ಪರಮಾತ್ಮ ಬಂದಿದ್ದಾನೆ ಅಂತ ತಿಳಿದು ತ್ರಿವಿಕ್ರಮ ರೂಪಿಯಾದಂತಹ ಪರಮಾತ್ಮ ಬೆಳೆದಿದ್ದಾನೆ, ಅಸುರರ ಎಲ್ಲ ಅಟ್ಟಹಾಸವನ್ನು ಇಳಿಸ್ಲಿಕ್ಕೆ ಅಂತ ತ್ರಿವಿಕ್ರಮ ರೂಪಿಯಾದಂತಹ ಪರಮಾತ್ಮ ಬಂದಿದ್ದಾನೆ ಅಂತ ಎಲ್ಲ ಕಡೆಯಲ್ಲಿ ಡಂಗೂರವನ್ನ ಸಾರ್ಲಿಕ್ಕೋಸ್ಕರ ಸಂತೋಷದಿಂದ ಜಾಂಬವಂತ ಎಲ್ಲ ಕಡೆಯಲ್ಲಿ ತಿರುಗಾಡ್ತಾ ಇದ್ದಾನೆ. ಅವರೆಲ್ಲ ಈ ಸಂದರ್ಭದಲ್ಲಿ ರಾಕ್ಷಸರೆಲ್ಲ ತಮ್ಮ ಮನಸ್ಸಿನಲ್ಲೇ ಕಳವಳಗೊಂಡು ನಮ್ಮ ಅಂತ್ಯಕಾಲ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮಹೀಂ ಸರ್ವಾಂ ಹೃತಾಂ ದೃಷ್ಟ್ವಾ ತ್ರಿಪದವ್ಯಾಜಯಾಂಚಯ ಪೂಜ್ಯ ಸ್ವಭರ್ತುರಸುರಾಹ ದೀಕ್ಷಿತಸ್ಯಾತ್ಯಮರ್ಷಿತಾಃ. ಅವರೆಲ್ಲರೂ ಕೂಡ ಬಹಳ ಅಸಹನೆಯಿಂದ ಕೋಪಗೊಂಡು ಅಯ್ಯೋ ನಮ್ಮ ಅಂತ್ಯಕಾಲವೇ ಬಂತು ಅಂತ ಬಹಳ ವೇದನೆಗೊಳಗಾಗಿದ್ದಾರೆ. ಆಮೇಲೆ ಅಸುರರೆಲ್ಲ ಪಲಾಯನ ಮಾಡ್ತಾ ಇದ್ದಾರೆ. ಆ ಕಥೆ ಏನು ಅನ್ನೋದನ್ನ ಮತ್ತೆ ನಾಳೆಯ ಪ್ರವಚನದಲ್ಲಿ ಕೇಳೋಣ. ಇಂದು ಗೀತಾಚಾರ್ಯನ ಕೃಷ್ಣನ ಜಯಂತಿ. ಕೃಷ್ಣನ ಜಯಂತಿಯಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ಇಡೀ ಸಾರ ಸರ್ವಸ್ವವನ್ನ ಸಂಗ್ರಹ ಮಾಡಿ ಕೊಟ್ಟಿದ್ದಾನೆ. ಅಂತಹ ಗೀತಾಚಾರ್ಯನಾದಂತಹ ಪರಮಾತ್ಮ ಭಗವದ್ಗೀತೆಯ ಮುಖಾಂತರವಾಗಿ ಜ್ಞಾನದ ವಿಶ್ವರೂಪವನ್ನು ತೋರಿಸಿದರೆ, ವಾಮನ ರೂಪಿಯಾದಂತಹ ಪರಮಾತ್ಮ ತ್ರಿವಿಕ್ರಮನಾಗಿ ಬೆಳೆದು ಇಡೀ ಜಗತ್ತನ್ನೇ ವ್ಯಾಪಿಸಿದ್ದಾನೆ. ವಾಮನ ರೂಪಿಯಾದ ಪರಮಾತ್ಮ, ತ್ರಿವಿಕ್ರಮ ರೂಪಿಯಾದ ಪರಮಾತ್ಮ, ಭಗವದ್ಗೀತೆಯನ್ನು ಜಗತ್ತಿಗೆ ಕೊಟ್ಟ ಪರಮಾತ್ಮ, ಇವರೆಲ್ಲರೂ ಕೂಡ ಒಂದೇ. ಇವರೆಲ್ಲರೂ ನಮ್ಮ ಜ್ಞಾನಕ್ಕೆ ಕಾರಣರಾಗಲಿ ಅಂತ ವಿಶೇಷವಾಗಿ ಆ ಪರಮಾತ್ಮನಲ್ಲಿ ಭಕ್ತಿಯನ್ನು ಬೇಡ್ತಾ ಈ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.